ಆ್ಯಂಡ್ ಇವಾಗ ಅಫ್ಕೋರ್ಸ್ ಮಗಳು ಬೇರೆ ಬಂದ ಮೇಲೆ ಈ ಹೊಸ ಪರ್ಪಸ್ ಹೇಗೆ ಕಾಣಿಸ್ತಿದೆ ಲೈಫಲ್ಲಿ? ಮಲ್ಟಿಪರ್ಪಸ್. ನಮ್ಮ ಸಿನಿಮಾದಲ್ಲಿರೋ ಮಗು ಹೆಸರು ಸಮೃತ, ಅವಳಿಗೆ 7 ವರ್ಷ, ಇವಾಗ 8 ಆಗಿರ್ಬೋದು. ಕೃಷ್ಣ ಹತ್ರ ಹೋಗ್ಬಿಟ್ಟು ಕೃಷ್ಣ ಅಂಕಲ್ ಸಮಥಿಂಗ್ ಇಸ್ ರನ್ನಿಂಗ್ ಇನ್ ಮೈ ಸ್ಟಮಕ್ ಅಂದ್ರೆ ಕೃಷ್ಣ ನಥಿಂಗ್ ಗೋ ನಾನು ಹೇಳ್ತಾ ಇರ್ತೀನಿ ಶೂಟಿಂಗ್ ಸೆಟ್ ಅಲ್ಲಿ ಪಾಪು ಎಲ್ಲ ಬಂದಾಗ ಪಾಪುನ್ ಕರ್ಕೊಂಡು ಎವ್ರಿ ಡೇ ಶೂಟಿಂಗ್ ಸೆಟ್ ಅಲ್ಲಿ ಇತ್ತು ಪಾಪು. ನಾನು ಇದೇನ್ ಸೆಟ್ ಹುಚ್ಚಾಸ್ಪತ್ರೆ ಇದು ಅಂತ ಆ ತರ ಆಗಿರೋದು ನಮ್ಗೆ. ಆಕ್ಚುಲಿ ಕೃಷ್ಣ ಹತ್ರ ಹೋಗ್ತಾನೆ ಇರಲಿಲ್ಲ ಪರಿ. ಲವ್ ಮಾಕ್ಟೇಲ್ ಅಂದ ತಕ್ಷಣ ಇಟ್ಸ್ ನಾಟ್ ಅ ಲವ್ ಸ್ಟೋರಿ ಸೀಕ್ವೆಲ್ಸ್ ಅಲ್ಲ ಇದು. ಇಟ್ ಇಸ್ ಆದಿಸ್ ಜರ್ನಿ. ಆಕ್ಚುಲಿ ಟ್ರೈಲರ್ ಅಲ್ಲಿ ಏನು ಬಿಟ್ಟಿಲ್ಲ, ಏನು ಬಿಟ್ಟಿಲ್ಲ. ತುಂಬಾ ಜನ ಬೈಕ್ ಅಂತ ಇದಾರೆ. ಹೌದು, ಏನ್ ಬರೀ ಅಂದ್ರೆ ನಾನು 45 ಸೆಕೆಂಡ್ ಅಷ್ಟೇ ಲವ್ ಮಾಕ್ಟೇಲ್ 3 ತೋರಿಸಿರೋದ್ರಲ್ಲಿ. ಇನ್ನೆಲ್ಲ ಲವ್ ಮಾಕ್ಟೇಲ್ ಸಿನಿಮಾ ನೋಡಿದ್ಮೇಲೆ ಯಾರು ಬೈತಿದಾರೆ ಅವ್ರು ಅಪ್ರಿಶಿಯೇಟ್ ಮಾಡ್ತಾರೆ. ಗುಡ್, ಏನು ಬಿಟ್ಟಿಲ್ಲ ಅವರು ಅಂತ. ಬಿಕಾಸ್ ಥಿಯೇಟರ್ ಅಲ್ಲಿ ಇಟ್ಸ್ ಗೋನ್ ಹ್ಯಾವ್ ಗ್ರೇಟರ್ ಇಂಪ್ಯಾಕ್ಟ್. ಸ್ಟಾರ್ ಎಕ್ಸ್‌ಪ್ರೆಸ್ ವಿತ್ ಆರ್ಜೆ ನೇತ್ರ ರೇಡಿಯೋ ಸಿಟಿಯಲ್ಲಿ ಮಾತ್ರ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೀವು ನೋಡ್ತಾ ಇದ್ದೀರಾ ರೇಡಿಯೋ ಸಿಟಿ ಕನ್ನಡ. ಒಂದು ಲವ್ ಸ್ಟೋರಿನ ಥಿಯೇಟರ್ನಲ್ಲಿ ನೋಡ್ತಾ ಇದ್ದೀವಿ ಅಂತ ಅಂದರೆ ಅದು ಹ್ಯಾಪಿ ಎಂಡಿಂಗ್ ಆಗೋದನ್ನೇ ಕಾಯ್ತಾ ಇರ್ತೀವಿ. ಹಾಗೆ ನಮ್ಮ ಕನ್ನಡದಲ್ಲೊಂದು ನಿಜವಾಗ್ಲೂ ಐಕಾನಿಕ್ ಸೀರೀಸ್ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ. ಇದರ ಹ್ಯಾಪಿ ಎಂಡಿಂಗೋಸ್ಕರ ನಮ್ಮ ಜನ ಹೆಂಗೆ ಕಾಯ್ತಾ ಇದ್ದಾರೆ ಅಂತಂದರೆ ಟ್ರೇಲರ್ ಒಂದು ರಿಲೀಸ್ ಆಯಿತು. ಸರ್ ಪ್ಲೀಸ್ ಈ ಸೀರೀಸಲ್ಲಾದರೂ ಅಳಿಸ್ಬೇಡಿ, ಅಟ್ಲೀಸ್ಟ್ ಈ ಸಲನಾದರೂ ಪಾಸಿಟಿವ್ ಆಗಿ ಮುಗಿಸಿ ನಮ್ಮನ್ನು ಕಳಿಸ್ಬೇಡಿ ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾಯಿದ್ರು. ನಾನು ಮಾತಾಡ್ತಿರುವಂಥ ಒನ್ ಆಫ್ ಮೈ ಫೇವ್ರೆಟ್ ಸೀರೀಸ್ ಇದು. ಒಂಥರ ಥಿಯೇಟರ್ ಸೀರೀಸ್ ಆಗಿದೆ ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಸೀರೀಸ್ ಕೂಡ. ಲವ್ ಮಾಕ್ಟೇಲ್ 3 ರಿಲೀಸ್ ಆಗ್ತಾ ಇದೆ ಆ್ಯಂಡ್ ಎಸ್, ನಮ್ಮ ಕರ್ನಾಟಕದ ಫೇವ್ರೆಟ್ ಜೋಡಿ. ಹೇಗಿದ್ದೀರಿ ಇಬ್ರು? ಸೂಪರ್. ಸೊ ನಂಬರ್ 3 ಲಕ್ಕಿ ನಂಬರ್. ಫೈನಲಿ ಇಲ್ಲಿ 3ಕ್ಕೆ ಮುಕ್ತಾಯ ಮಾಡ್ತೀನಿ ಅಂತ ಸುಮ್ಮನೆ ಹಾಗೆ ಒಂದು ಸಟ್ಲಾಗಿ ಒಂದು ಹಿಂಟ್ ಕೊಟ್ರಿ, ಬಟ್ ವಿಲ್ ಸಿ ಅಬೌಟ್ ಇಟ್. ಲವ್ ಮಾಕ್ಟೇಲ್ 3 ಅಫಿಷಿಯಲಿ ರಿಲೀಸ್ ಆಗೋದಕ್ಕೆ ರೆಡಿ ಇದೆ. ಅದು ಯುಗಾದಿ ಹಬ್ಬಕ್ಕೆ ಹೇಳಿ ಮಾಡಿಸ್ ಹಾಗೆ ಸಡನ್ಲಿ ಒಂಥರ ಮೇನ್ ಗೇಟ್ ಓಪನ್ ಆದಂಗೆ ಆಯ್ತಾ ಸಿನಿಮಾಗೆ? ಅಂದರೆ ರೆಡಿ ಮಾಡ್ಕೊಂಡಿದ್ವಿ ನಾವು ಆಲ್ಮೋಸ್ಟ್ ಡಿಸೆಂಬರ್ಗೆ ಆಲ್ಮೋಸ್ಟ್ ಸಿನಿಮಾನ ರೆಡಿ ಮಾಡ್ಕೊಂಡು ಯಾವ ರಿಲೀಸ್ ಮಾಡೋದು ಕಾಯ್ತಾ ಇತ್ತು. ಬಟ್ ಬಿಕಾಸ್ ಆಫ್ ಎಕ್ಸಾಮ್ಸು ಒಂದಷ್ಟು ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇತ್ತು. ಓಕೆ, ಟಾಕ್ಸಿಕ್ ಆಗ್ಬಿಡ್ಲಿ, ಅದಾದ್ಮೇಲೆ ಬರೋಣ ಹಾಲಿಡೇಸ್ಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಏಪ್ರಿಲ್ 10th ಫಿಕ್ಸ್ ಆಗಿದ್ವಿ. ಯಾವಾಗ ಟಾಕ್ಸಿಕ್ ಮುಂದಕ್ಕೆ ಹೋಯ್ತು ಇಮಿಡಿಯೇಟಾಗಿ ನಾವು ಅದನ್ನು ಪ್ರಿಪೋನ್ ಮಾಡಿಕೊಂಡು 19th ಅನೌನ್ಸ್ ಮಾಡಿ, ಅಂದ್ರೆ ನಾವು ಕಾಯ್ತಾ ಇದ್ವಿ ಯಾವಾಗ ಸಿನಿಮಾ ತೋರಿಸ್ತೀವಿ ಅಂತ. ಎಕ್ಸಾಮ್ ಬರೆಯಕ್ಕೆ ಪ್ರಿಪೇರ್ಡ್ ಸ್ಟೂಡೆಂಟ್ಸ್ ಇರ್ತಾರಲ್ಲ. ಕರೆಕ್ಟ್ ಅಲ್ವಾ? ಅದನ್ನೇ ನಾನು ಹೇಳೋಣ ಅಂತಿದ್ದೆ. ಗೇಟ್ ಓಪನ್ ಆಯ್ತು ಒಂದು, ಬಟ್ ದ ಸ್ಟೂಡೆಂಟ್ ಆಲ್ಸೋ ಹ್ಯಾಸ್ ಟು ಬಿ ಪ್ರಿಪೇರ್ಡ್ ಅಲ್ವಾ? ಪ್ರಿಪೇರ್ಡ್ನೆಸ್ ಎಷ್ಟು ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಆಪರ್ಚುನಿಟಿ ಬರುತ್ತೆ. ಓದ್ಕೊಂಡು ಕೂತಿದ್ವಿ, ಎಲ್ಲ ಓದ್ಕೊಂಡು ರಿವಿಷನ್ ಆಗೋಗಿತ್ತು. ಪೆನ್ ಹಿಡ್ಕೊಂಡು ಕಾಯ್ತಾ ಇದೆ ಯಾವಾಗ ಪೇಪರ್ ಕೊಡ್ತಾರೆ, ಯಾವಾಗ ಬರೀತೀನಿ ಅಂತ. ಸೊ ಟ್ರೇಲರ್ ರಿಲೀಸ್ ಆಗಿದೆ. ಸುಮಾರು ಜನದ್ದು ಒಂದೇ ಪ್ರಶ್ನೆ, ಇದ್ರಲ್ಲಿ ದಯವಿಟ್ಟು ಕಳಿಸ್ತೀರಾ ಅಥವಾ ಹೇಗೆ ಪಾಸಿಟಿವ್ ಆಗಿ ಮುಗಿಸ್ತೀರಾ, ಖುಷಿಯಾಗಿ ಕಳಿಸ್ತೀರಾ ಅನ್ನುವಂಥ ಒಂದು ದೊಡ್ಡ ಕ್ವೆಶ್ಚನ್ ಇದೆ. ಅಲ್ಲ, ನಿಮಗೆ ಲವ್ ಮಾಕ್ಟೇಲ್ 2 ಆಕ್ಚುಲಿ ಒಂದು ಖುಷಿಯಿಂದನೇ ಎದ್ದು ಬಂದಿರ್ತಾರೆ. ಐ ಥಿಂಕ್ ಅಲ್ಲೆಲ್ಲೂ ನಿಮಗೆ ಕರೆಕ್ಟ್. ಇನ್ನು ಸ್ಟಿಲ್ ಬಟ್ ನಮ್ಮ ಹೀರೋಗೆ ಯಾರೋ ಸಿಗ್ಬೇಕಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. 2 ಅಲ್ಲಿ ಅಂದ್ರೆ ಸಿಹಿ ಪಾತ್ರ ನನಗೆ ಆದಿ ಬೇಡ ಅಂದಾಗ ತುಂಬಾ ಜನಕ್ಕೆ ಅದು ಫೀಲ್ ಆಯ್ತು. ಹೌದು, ನಿಧಿ ಮಾಮೇರ್ ಬಿಟ್ಟು ಹೋಗ್ತಾರೆ. ಬಟ್ ದೇ ಫೆಲ್ಟ್ ಅಲ್ಲಿ ರಿಜೆಕ್ಷನ್ ಜಾಸ್ತಿ ಫೀಲ್ ಮಾಡ್ಬಿಟ್ರು ಜನ, ಮೋರ್ ದ್ಯಾನ್ ಮೇ ಬಿ ಓಕೆ ದಿಸ್ ಇಸ್ ಜಸ್ಟ್ ಲೆಟಿಂಗ್ ಗೋ ವಾಟ್ ವಾಸ್ ನಾಟ್ ಹರ್ಸ್ ಅನ್ನೋದಕ್ಕಿಂತ ಅಲ್ಲಿ ಬಿಕಾಸ್ ಆದಿ ಜೊತೆ ಟ್ರಾವೆಲ್ ಆಗ್ತಿರ್ತಾರಲ್ಲ. ಹೌದು ಹೌದು, ಆದಿಗೇನು ಸಿಗ್ಲಿಲ್ಲ ಅಂತ. ಅಲ್ಲ, ಏನಾಗುತ್ತೆ ಅಂದ್ರೆ ಈಗ 2019 ನಾನು 1920 ಲವ್ ಮಾಕ್ಟೇಲ್ 1 ಮಾಡಿದ್ದು. ಸೊ ಅವಾಗ ಆದಿ ಒಂದು 30 ವರ್ಷ ಅಂತ ಇಟ್ಕೊಳ್ಳೋಣ. ಸೊ 30 ವರ್ಷದಲ್ಲಿ ಹೆಂಗಿರ್ಬೇಕು ಹಂಗಿತ್ತು. ಸೊ ಅದಾದ್ಮೇಲೆ ಲವ್ ಮಾಕ್ಟೇಲ್ 2 ಬಂದಾಗ ಒಂದು 33-34 ವರ್ಷ, ಅವಾಗ ಹೆಂಗಿರ್ಬೇಕು ಒಂದು ಲೈಫ್ ಹಂಗಿತ್ತು. ಸೊ ಈಗ ಬಂದಿರೋದು ಇನ್ನೂ ಮೆಚ್ಯೂರ್ಡ್ ಆದಿ ಅವನು. ಸೊ ಒಂದು 4 ವರ್ಷ ಆದ್ಮೇಲೆ ಬರ್ತಾ ಇದ್ದಾನೆ ಅಂದಾಗ 4-5 ವರ್ಷ. ಸೊ ಆ 4-5 ವರ್ಷ ಅವನು ಬೆಳೆದಿರ್ತಾನೆ, ಅವನ ಥಾಟ್ಸ್ ಬೆಳೆದಿರುತ್ತೆ. ಸೊ ಬರೀ ಅದೇ ಆಗಿರಲ್ಲ, ಒಂದು ಬರೀ ಆ ಲವ್ ಹುಡುಗಿರು ಅದೇ ಆಗಿರಲ್ಲ. ಸೊ ಲೈಫಲ್ಲಿ ಹೋಗ್ತಾ ಓಕೆ ಕಾಲೇಜಲ್ಲೆಲ್ಲ ಆಟ ಆಡಿದ್ವಿ, ಆಮೇಲೆ ನಾವು ಚೇಂಜ್ ಆಗ್ತಾ ಹೋಗ್ತೀವಲ್ಲ ಆಸ್ ಅ ಪರ್ಸನ್, ಹಂಗೆ ಅದೇನು ಚೇಂಜ್ ಆಗ್ತಾ ಹೋಗ್ತೀವಿ. ಒಂದು ಮೆಚುರಿಟಿ ಹಿಟ್ ಆಗುತ್ತೆ. ಆ್ಯಂಡ್ ಯಾವುದು ಅವಾಗ ವಾವ್ ಸಿಕ್ಕಾಪಡೆ ಕೂಲ್ ಅನಿಸ್ತಿತ್ತು, ಅದು ಸಡನ್ಲಿ ಬರ್ತಾ ಏನು ಚೈಲ್ಡ್ ಬುದ್ಧಿ ತೋರಿಸ್ತಾ ಇದೆ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ, ಕ್ರಿಂಜ್ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಆರ್ ಪ್ರಾಬಬ್ಲಿ ಐ ಡೋಂಟ್ ನೋ, ಅದೇ ಟೈಮ್ ವಯಸ್ಸಿಗೆ ತಕ್ಕ ಹಾಗೆ ಅದೊಂದು ನಮ್ಮ ಥಾಟ್ ಪ್ರಾಸೆಸ್ ಚೇಂಜ್ ಆಗ್ತಾ ಹೋಗ್ದಾಗೆ ಈ ಲವ್ ಸ್ಟೋರಿ ಸ್ಪೆಸಿಫಿಕ್ಲಿ ಫಾರ್ ಲವ್ ಮಾಕ್ಟೇಲ್ ಹೇಳೋದಾದರೆ, ಈ ಒಂದು ಫ್ರಾಂಚೈಸಲ್ಲಿ 3ನೇ ರೌಂಡಲ್ಲಿ ಏನು ಬರ್ತಾ ಇದೆ ಸ್ಟೋರಿ ಆಸ್ ಅ ಕಂಟಿನ್ಯೂಸ್ ಸ್ಟೋರಿ ಆಗಿ ತೊಗೊಂಡು ಹೋಗ್ತಾ ಇದ್ದೀರಾ. ಇಟ್ಸ್ ನಾಟ್ ಲೈಕ್ ಓಕೆ ಇದ್ರಲ್ಲಿ 1ಲ್ಲಿ ಏನೋ ಸ್ಟೋರಿ ಬಂತು, 2ನಲ್ಲಿ ಏನೇನೋ ಬಂತು, ಅಥವಾ ಇದು ಯಾವುದೋ ಸೂಪರ್ ಹೀರೋ ಸ್ಟೋರಿ ಎಲ್ಲ ಏನು ಬೇಕಾದ್ರೆ ಹಾಕ್ಬಿಟ್ಟು ನಾನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳೋದಕ್ಕೆ. ಇಟ್ಸ್ ಅ ಲವ್ ಸ್ಟೋರಿ ವೇರ್ ಆದಿ ಕ್ಯಾರೆಕ್ಟರ್ ಪಿವೋಟಲ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಲವ್ ಸ್ಟೋರಿ ಅದು ಹೇಗೆ ಸ್ಲೋಲಿ ಅದರ ಪ್ರೋಗ್ರೆಷನ್ನೇ ತೋರಿಸ್ತಾ ಹೋಗಬೇಕಾಗುತ್ತೆ, ರೈಟ್? ಲೈಕ್ ಯು ಸೆಡ್ 30, 32, 33 ಇಯರ್ ಇರ್ಬೋದು, ಈಗ 36, 37
ಅಂತ ಅಂದಾಜ್ ಆ ಏಜ್ ಗ್ರೂಪಲ್ಲಿ ಸೇರ್ಬೋದು ಆದಿ, ರೈಟ್? ಫಾರ್ ದ್ಯಾಟ್ ಮೆಚೋರ್, ಐ ಮೀನ್ ಲವ್ ಮೆಚೋರಿಂಗ್ ವಿತ್ ಟೈಮ್, ಅದೇ ಫೇಸಲ್ಲಿ ನೀವು ಕೂಡ ಯೋಚನೆ ಮಾಡ್ಕೊತಾ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನಾನು ಅದೇ ಫೇಸಲ್ಲಿ ಇರ್ತೀನಲ್ಲ. ಅದೇ ಯು ಆರ್ ಟ್ರಾವೆಲಿಂಗ್ ಅಲಾಂಗ್ ವಿತ್ ಆದಿ. ಕೃಷ್ಣ ಅಂಡ್ ಆದಿ ಆರ್ ಒಂಥರ ಏನಂತಾರೆ, ಪ್ಯಾರಲಲ್ ಯೂನಿವರ್ಸ್. ಟ್ವಿನ್ ಫ್ಲೇಮ್ಸ್ ಇಬ್ರು. ನಾನು ಹೋಗ್ತಾ ಇರ್ತೀನಿ, ಅದು ಅಲ್ಲಿ ಆದಿನೂ ಬರ್ತಾ ಇರ್ತಾರೆ. ಬಟ್ ಟು ಟೆಲ್ ಯು ಪ್ರಿಸೈಸ್ಲಿ, ಅಂದ್ರೆ ಇದು ಆದಿಯ ಕತೆ, ಇಟ್ಸ್ ಆದಿಸ್ ಜರ್ನಿ. ಲವ್ ಮಾಕ್ಟೇಲ್ ಅಂದ ತಕ್ಷಣ ಇಟ್ಸ್ ನಾಟ್ ಅ ಲವ್ ಸ್ಟೋರಿ ಸೀಕ್ವೆಲ್ಸ್ ಅಲ್ಲ ಇದು, ಇಟ್ ಇಸ್ ಆದಿಸ್ ಜರ್ನಿ. ಯಾ, ಸೊ ಆ ಜರ್ನಿಯಲ್ಲಿ ಲೈಫಲ್ಲಿ ಎಲ್ಲ ಟೈಮಲ್ಲಿ ಲವ್ ಮಾಡ್ಕೊಂಡು ಇರಲ್ಲ. ಹೌದು, ಸೊ ಅದೇ ದಟ್ಸ್ ಪ್ರಿಸೈಸ್ಲಿ ಅದೇ ಯೋಚನೆ ಮಾಡ್ತಾ ಇದ್ದೆ. ಆ ಫಸ್ಟ್ ಫೇಸ್ ಅಲ್ಲಿ ಅವ್ನು ಲವ್ ಹುಡುಕ್ತಿದ್ದ, ಅವನು ಹಿ ವಾಸ್ ಈಗರ್, ನಾನು ಐ ವಾಂಟ್ ಟು ಫಾಲ್ ಇನ್ ಲವ್ ಅನ್ನೋ ಒಂದು ಈಗರ್ನೆಸ್ ಇತ್ತು. ಸೆಕೆಂಡ್ ಫೇಸ್ ಅಲ್ಲಿ ಅವ್ನು ಜಸ್ಟ್ ಪರ್ಪಸ್ ಹುಡುಕ್ತಾ ಇದ್ದಾನೆ ಲೈಫಲ್ಲಿ, ಎಲ್ಲೋ ಅದು ಸಮ್ವೇರ್ ಇನ್ನೂ ಆ ಪರ್ಪಸ್ ಕರೆಕ್ಟ್ ಆಗಿ ಅವನಿಗೆ ಸಿಗ್ತಾ ಇಲ್ವಾ, ಮೇ ಬಿ ದಟ್ ಕ್ಲೂ ವಾಸ್ ಜಸ್ಟ್ ದೇರ್. ಅಂಡ್ ಥರ್ಡ್ ಫೇಸ್ ಅಲ್ಲಿ ಆ ಪರ್ಪಸ್ ಅನ್ನೋದು ಉಳ್ಕೊಳ್ಳುತ್ತೆ. ಅದಕ್ಕೆ ನಿಮಗೆ ಟ್ರೈಲರ್ ಅಲ್ಲಿ ಹೇಳಿದ್ದೀನಿ, ದಿಸ್ ಪಾರ್ಟ್ ಆಫ್ ಮೈ ಲೈಫ್ ಇಸ್ ಬ್ಯೂಟಿಫುಲ್ ಅಂತ. ಯಾ, ಸೊ ಮುಂಚೆನೂ ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಎಲ್ಲನೂ ಆಗಿದೆ ಅವನ ಇದು ಲೈಫಲ್ಲಿ. ಬಟ್ ಈ ಪಾರ್ಟ್ ಎಸ್ಪೆಷಲಿ ಎಮೋಷನಲಿ ಮತ್ತು ಜನಕ್ಕೆ ಕನೆಕ್ಟ್ ಆಗೋದು ಅಥವಾ ಹತ್ತಿರ ಆಗೋದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಟ್ರೈಲರಲ್ಲಿ ಏನೇನು ನಾನು ವರ್ಡ್ಸ್ ಯೂಸ್ ಮಾಡಿದ್ದೀನಿ ಅದೆಲ್ಲ ಆ್ಯಕ್ಚುಲಿ ಸಿನಿಮಾದಲ್ಲಿರೋಂಥ ಫೀಲೇ ಅದು. ಯಾ, ಆ್ಯಂಡ್ ಇವಾಗ ಆಫ್ಕೋರ್ಸ್ ಮಗಳು ಬೇರೆ ಬಂದ ಮೇಲೆ ಈ ಹೊಸ ಪರ್ಪಸ್ ಹೇಗೆ ಕಾಣಿಸ್ತಿದೆ ಲೈಫಲ್ಲಿ? ಮಲ್ಟಿಪರ್ಪಸ್. ನಾನು ಹೇಳ್ತಾ ಇರ್ತೀನಿ, ಶೂಟಿಂಗ್ ಸೆಟ್ಟಲ್ಲಿ ಪಾಪು ಎಲ್ಲ ಬಂದಾಗ ಪಾಪುನ ಕರ್ಕೊಂಡು ಎವ್ರಿ ಡೇ ಶೂಟಿಂಗ್ ಸೆಟ್ಟಲ್ಲಿ ಇತ್ತು ಪಾಪು. ನಾನು ಇದೇನು ಸೆಟ್ಟ ಹುಚ್ಚಾಸ್ಪತ್ರೆ ಇದು ಅಂತ ಆ ಥರ ಆಗಿರೋದು. ಬಟ್ ಆಕ್ಚುಲಿ ಕೃಷ್ಣ ಹತ್ರ ಹೋಗ್ತಾನೆ ಇರಲಿಲ್ಲ ಪರಿ, ಐ ಡೋಂಟ್ ಥಿಂಕ್. ನಾನು ಹತ್ರನೂ ಸೇರಿಸ್ತಾ ಇರಲಿಲ್ಲ. ಒಂಚೂರು ಪೇಷನ್ಸ್ ಇಲ್ಲ. ನಮ್ಮ ಸಿನಿಮಾದಲ್ಲಿರೋ ಮಗು ಹೆಸರು ಸಮೃತ, ಅವಳಿಗೆ 7 ವರ್ಷ, ಇವಾಗ 8 ಆಗಿರ್ಬೋದು. ಶೂಟಿಂಗ್ ಮಾಡ್ತಾ ಇದ್ದಾರೆ, ಸೋ ಫನಿ. ಒಂದು ಸೆಟ್ಟು, ನಾ ಹೇಳಲ್ಲ ಏನಂತ ಹೇಳಲ್ಲ, ಬಟ್ ಸೆಟ್ ಹಾಕಿದ್ವಿ, ಸೆಟ್ ಒಳಗಡೆ ಶೂಟಿಂಗ್ ನಡೀತಿದೆ. ಆ ಹುಡುಗಿ ಬಂದ್ಬಿಟ್ಟು ಹುಡುಗಿ ಎಲ್ಲರೂ ಹೇಳ್ಕೊಂಡ್ ಬಂತು. ಫಸ್ಟ್ ಶ್ರೀ ಸರ್ ನಮ್ಮ ಕ್ಯಾಮ್ರಾಮನ್ ಹತ್ರಬಿಟ್ಟು, ಅಂಕಲ್ ಸಮಥಿಂಗ್ ಇಸ್ ರನ್ನಿಂಗ್ ಇನ್ ಮೈ ಸ್ಟಮಕ್ ಅಂತೇನೋ ಅಂದ್ಲು. ಅವರು ಸರ್ ಓ ರಿಯಲಿ ಓಕೆ ಎಲ್ಲ ಮಾತಾಡ್ಬಿಟ್ಟು ನೆಕ್ಸ್ಟ್ ನನ್ನ ಹತ್ರ ಬಂದ್ಬಿಟ್ಟು, ಮಿಲನ ಮ್ಯಾಮ್ ಸಮಥಿಂಗ್ ಇಸ್ ರನ್ನಿಂಗ್, ಓ ಇಸ್ ಇಟ್ ಸಮೃತ, ಡಿಡ್ ಯು ಈಟ್ ಚಾಕ್ಲೇಟ್, ವಾಟ್ ಹ್ಯಾಪೆಂಡ್ ಏನೋ ಕೇಳ್ಬಿಟ್ಟು ಗೋ ಡ್ರಿಂಕ್ ವಾಟರ್ ಅಂತ ಏನೋ ಕಳಿಸಿದೆ. ಮತ್ತೆ ಅವಳಿಗೆ ಇನ್ನು ಎಲ್ಲರ ಹತ್ರ ಹೇಳ್ಬೇಕು, ಮಕ್ಕಳಲ್ವಾ. ಕೃಷ್ಣ ಏನೋ ಮಾಡ್ತಾ ಇದಾರಲ್ಲಿ ಕೆಲಸ. ಕೃಷ್ಣ ಹತ್ರ ಹೋಗ್ಬಿಟ್ಟು, ಕೃಷ್ಣ ಅಂಕಲ್ ಏನೋ ಸರ್, ಕೃಷ್ಣ ಅಂಕಲ್ ಸಮಥಿಂಗ್ ಇಸ್ ರನ್ನಿಂಗ್ ಇನ್ ಮೈ ಸ್ಟಮಕ್ ಅಂದೆ. ಕೃಷ್ಣ ನಥಿಂಗ್, ಗೋ ಗೋ. ಅದನ್ನ ನಾನು ಇವತ್ತು ಮಾತಾಡ್ಕೊಂಡು ನಗ್ತಾ ಇರ್ತೀವಿ. ಅಂದ್ರೆ ನಥಿಂಗ್, ಗೋ ಗೋ. ಅವಳು ಪಾಪ ಅಲ್ಲ, ಅದು ಎಷ್ಟು ಪ್ರಿಯಾಕ್ಯುಪೈಡ್ ಆಗಿರುತ್ತೆ ಮೈಂಡು ಒಂದೊಂದ್ಸಲ ಅಂತೂ. ಆಮೇಲೆ ಮನೇಲೂ ಅಷ್ಟೇ, ಅವ್ರು ಏನೋ ತಲೆಯಲ್ಲಿ ಏನೋ ನೋಡಿರೋದು, ಏನೋ ಅಬ್ಸರ್ವ್ ಮಾಡೋದು, ಏನೋ ಕತೆ ಹೇಳ್ತಾ ಇರ್ತಾರೆ. ನಮಗೂ ಒಂದೊಂದ್ಸಲ ಅದು ಬ್ಯಾಕ್ ಗ್ರೌಂಡ್ ನಾಯ್ಸ್ ತರ ಕೇಳಿಸ್ತಾ ಇರುತ್ತೆ, ವಟ ವಟ ಅಂತ ಮಾತಾಡೋಣ. ನಿಮ್ಗೆ ಇನ್ನೊಂದು 2 ವರ್ಷ ಆಗಿ ಪರಿ ಇನ್ನೂ ಜಾಸ್ತಿ ಫುಲ್ ಫ್ಲೆಜ್ಡ್ ಮಾತಾಡೋಕೆ ಶುರು ಆದಾಗ ಗೊತ್ತಾಗುತ್ತೆ. ಕಂಟಿನ್ಯೂಸ್ ಆಗಿ ಏನೋ ಹೇಳ್ತಾ ಇರ್ತಾರಲ್ಲ ಅವ್ರ ಅಬ್ಸರ್ವೇಷನ್, ಇನ್ನೇನೋ ಅವನೇನೋ ಅಂತ ಸ್ಕೂಲ್ಗೆ ಹೋಗಕ್ಕೆ ಶುರು ಮಾಡಿದ್ಮೇಲೆ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂಥರ ರೇಡಿಯೋ ತರ ಓಡ್ತಾ ಇರುತ್ತೆ. ಸಮ್ಟೈಮ್ಸ್ ನನಗೆ ಅಯ್ಯೋ ನಾನು ಸುಮ್ಮನೆ ಹೂಗುಡ್ಕೋತಾ ಇದ್ದೀನಲ್ಲ, ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕಲ್ಲ ಅನ್ನೋದೇ. ಹೌದಕ್ಕಂದ ಆಮೇಲೆ ಅನ್ನೋದು, ಆಮೇಲೆ ಮತ್ತೆ ಕಂಟಿನ್ಯೂ. ನಮಗೆ ಆಫ್ ಸ್ಕ್ರೀನ್ ಒಂದು ಮಗು, ಆನ್ ಸ್ಕ್ರೀನ್ ಒಂದು ಮಗು. ಈ ಸತ್ ಅಂದ್ರೆ 3 ಸಿನಿಮಾದಲ್ಲಿ 3 ಒಂದು ಕಷ್ಟಪಟ್ಟಿದೀವಿ ನಾವು. ಹೌದಾ? ಅಯ್ಯೋ ತುಂಬಾ ಕಷ್ಟ. ಅಂದ್ರೆ ಮಕ್ಕಳನ್ನ ಮ್ಯಾನೇಜ್ ಮಾಡಿ ಅವ್ರ ಹತ್ರ ಆಕ್ಟ್ ಮಾಡಿಸಿ, ಅದು ಈ ಸಿನಿಮಾ ಕಂಪ್ಲೀಟ್ಲಿ ಇರೋದು ತಂದೆ ಮಗಳ ಮೇಲೆ. ನಾನು ಅಲ್ಲಿ ಹೋಗೋ ಒಂದಿತ್ತು ಕಮ್ ಅಂತ ಅಲ್ಲಿ ಮತ್ತೆ ಚೇಂಜ್ ಓವರ್ ಆಗಿ. ಇವಾಗ ನಿಮ್ಮ PTM ಗೆ ರೆಡಿ ಆಗ್ತಾ ಇದ್ದೀರಾ ನೀವು. ಸೊ ನಿಮ್ಮ ಎಲ್ಲ ಪೇರೆಂಟ್ಸು, ಎಲ್ಲ ಯೂತು, ಕಿಡ್ಸು ಬಂದು ಸಿನಿಮಾ ನೋಡಿ ಫೈನಲಿ ನಿಮಗೊಂದು ರಿವಾರ್ಡು ಬಂದು ರಿಸಲ್ಟ್ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯುಗಾದಿ ಹೊಸ ವರ್ಷ ಹೇಗೆ ಕಾಣಿಸ್ತಾ ಇದೆ? ತುಂಬ ಅಂದರೆ ಭಯ ಇಲ್ಲ, ತುಂಬ ಖುಷಿ ಇದೆ. ಅಂದರೆ ಬೇಗ ನಮ್ಮ ಸಿನಿಮಾ ಜನಕ್ಕೆ ತೋರಿಸ್ತಾ ಇದ್ದೀವಿ ಅಂತ. ಯಾಕಂದರೆ ತುಂಬ ಪ್ರೀತಿಯಿಂದ ಏನೇನೋ ಅಂದ್ಕೊಂಡು ಒಂದಷ್ಟು ವಿಷಯಗಳನ್ನ ಮಾಡಿದ್ವಿ ಇದರಲ್ಲಿ. ನಾವು ಮಾಕ್ಟೇಲ್ ತಿರಿಲಿ ತುಂಬ ವಿಭಿನ್ನವಾಗಿರುತ್ತೆ. ಏನಾಗುತ್ತೆ ಅಂದರೆ, ಓಕೆ ಸೀರೀಸ್ ಅಂದರೆ ಹಿಂಗೆ ಬರ್ಬೋದು ಅನ್ನೋದೊಂದು ಕಲ್ಪನೆ ಇರುತ್ತಲ್ಲ, ಅದನ್ನು ಮೀರಿ ಬೇರೆ ಏನೋ ಮಾಡಿದ್ದೀವಿ. ಸೊ ಜನಗಳೇನು ಗೆಸ್ ಮಾಡೋಕ್ಕಾಗದೇ ಇರೋ ಥರದ್ದು ಏನೋ ಮಾಡಿದ್ದೀವಿ ಸಿನಿಮಾದಲ್ಲಿ. ಆ್ಯಕ್ಚುಲಿ ಎರಡು ಸಿನಿಮಾ ಪ್ರಯತ್ನಕ್ಕಿಂತ ಇದು ಸ್ವಲ್ಪ ವಿಭಿನ್ನವಾಗಿದೆ. ನಮ್ಮ ಮನವಿಗೆ ಎಕ್ಸಿಕ್ಯೂಷನಲ್ಲೂ ಕೂಡ ಸ್ವಲ್ಪ ವಿಭಿನ್ನವಾಗಿದೆ. ಓಕೆ, ಆಮೇಲೆ ಮಜಾ ಇದೆ, ಹೊಸ ಹೊಸ ಪಾತ್ರಗಳು ಬರುತ್ತೆ.
ತುಂಬಾ ಎಂಜಾಯ್ ಮಾಡ್ತಾರೆ ಆಡಿಯನ್ಸ್ ಅದನ್ನ. ಸುಮಾರು ಫೇಸಸ್ ಇದೆ ಸಿನಿಮಾದಲ್ಲಿ, ಏನಕ್ಕೆ ಬಂದು ಹೋಗ್ತಾರೆ ಅವರೆಲ್ಲ. ಆಕ್ಚುಲಿ ಟ್ರೈಲರ್ ಅಲ್ಲಿ ಏನು ಬಿಟ್ಟಿಲ್ಲ, ತೋರಿಸಿದ್ರೆ ಏನು ಬಿಟ್ಟಿಲ್ಲ, ತುಂಬಾ ಜನ ಬೈಕೊಂತ ಇದಾರೆ. ಹೌದು. ಏನ್ ಬರೀ ಅಂದ್ರೆ ನಾನು 45 ಸೆಕೆಂಡ್ ಅಷ್ಟೇ ಲವ್ ಮಾಕ್ಟೇಲ್ 3 ತೋರಿಸಿರೋದ್ರಲ್ಲಿ. ಇನ್ನೆಲ್ಲ ಲವ್ ಮಾಕ್ಟೇಲ್ ಸಿನಿಮಾ ನೋಡಿದ್ಮೇಲೆ ಯಾರು ಬೈತಿದಾರೆ ಅವ್ರು ಅಪ್ರಿಶಿಯೇಟ್ ಮಾಡ್ತಾರೆ, ಗುಡ್ ಏನು ಬಿಟ್ಟಿಲ್ಲ ಅವರು ಅಂತ. ಬಿಕಾಸ್ ಥಿಯೇಟರ್ ಅಲ್ಲಿ ಇಟ್ಸ್ ಗೋನ್ ಹ್ಯಾವ್ ಗ್ರೇಟರ್ ಇಂಪ್ಯಾಕ್ಟ್. ನೋಡ್ಬೇಕಾದ್ರೆ ಜಾಸ್ತಿ ಖುಷಿ ಆಗುತ್ತೆ. ಸೊ ನಮ್ಮ ನಾವಾಗ ಹೇಳ್ತಾರೆ ಕರೆಕ್ಟ್. ಇವಾಗ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ನಮ್ಗೆ, 2-2.5 ನಿಮಿಷ ಆಲ್ಮೋಸ್ಟ್ ಸಿನಿಮಾ ತರ ಟ್ರೈಲರ್ಗಳು ನೋಡಿ ಫೈನಲಿ ಓ ನಾವ್ ಹಿಂಗಿರುತ್ತೆ ಅಂತ ನಾವು ಹೊಸ ಸಿನಿಮಾಗೆ ನೀವು ಟ್ರೈಲರ್ ಮಾಡ್ಲೇಬೇಕು. ಬಿಕಾಸ್ ಒಂದ್ ಸಿನಿಮಾಗೆ ಟ್ರೈಲರ್ ಇಸ್ ದ ಇನ್ವಿಟೇಷನ್. ವಿ ಟೋಟಲಿ ಅಗ್ರಿ. ಯಾಕಂದ್ರೆ ಸಿನಿಮಾ ನಾವ್ ಏನ್ ಮಾಡಿದೀವಿ ಅಂತ ಗೊತ್ತಾದ್ರೆ ಓ ನಾನು ಅಂದ್ರೆ ನನಗೆ ಈ ತರ ಸಿನಿಮಾ ನೋಡಕ್ ಇಷ್ಟ ಅಂತ ಬರಕ್ಕೆ ಜನಕ್ಕೆ ಟ್ರೈಲರ್ ಹೇಳಲೇಬೇಕು. ಬಟ್ ನಮ್ ಸಿನಿಮಾಗೆ ಅದ್ ಹೇಳಿದ್ರೆ ಸರಿ ಹೋಗಲ್ಲ ಅಂತಾನೆ ಯಾಕಂದ್ರೆ ಆಲ್ರೆಡಿ ಗೊತ್ತು ಅದ್ರಲ್ಲಿ ಏನಿದೆ ಅನ್ನೋದು. 1-2 ನೋಡಿದಾರೆ, ಏನ್ ಪಾತ್ರಗಳು ಯಾರ್ಯಾರು ಬಂದ್ರು, ಏನೇನ್ ಮಾಡಿದ್ರು ಎಲ್ಲ ಗೊತ್ತು. ಸೊ ಏನಂದ್ರೆ ಕ್ಯೂರಿಯಾಸಿಟಿ ಇರುತ್ತೆ, ಇನ್ ಮುಂದಕ್ಕೆ ಏನ್ ಹೇಳ್ತಾರೆ ಅಂತ. ಅದನ್ನ ಟ್ರೈಲರ್ ಎಲ್ಲ ಮುಂದಕ್ಕೆ ಏನ್ ಹೇಳ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಆ ಮಜಾ ಹೋಗ್ಬಿಡುತ್ತೆ. ಆಕ್ಚುಲಿ ಇಲ್ಲ ಅಂದ್ರೆ ಈಗ ಪ್ರೀಮಿಯರ್ ಶೋಸ್ ಎಲ್ಲ ಬಿಟ್ಟಿದ್ವಿ ಆಲ್ರೆಡಿ. ಮೈಸೂರು 2 ಶೋ ಹೌಸ್ ಆಲ್ಮೋಸ್ಟ್ ಫುಲ್ ಆಗಿದೆ. ಈಗ ಬ್ಯಾಂಗ್ಳೂರಲ್ಲೆಲ್ಲ ಶೋಸ್ ಓಪನ್ ಮಾಡ್ತಾ ಇದೀವಿ. ಇಟ್ಸ್ ಬಿನ್ ಗ್ರೇಟ್. ಅಂದ್ರೆ ನೋಡಕ್ ಕಾಯ್ತಾ ಇದಾರೆ ಜನ, ನಮಗೂ ತೋರ್ಸಕ್ ಖುಷಿ ಇದೆ. ಓಕೆ, ಇಟ್ಸ್ ಎಕ್ಸೈಟಿಂಗ್. ದಟ್ ರಿಮೈಂಡ್ಸ್ ಮೀ, ಟ್ರೇಲರ್ ಅಲ್ಲಿ ಸ್ವಲ್ಪ ಕಾಮೆಂಟ್ಸ್ ಹಾಗೆ ಸ್ಕ್ರೀನ್ ಶಾಟ್ ತಗೊಂಡಿದ್ದೆ. ಸಮ್ ಇಂಟ್ರೆಸ್ಟಿಂಗ್ ಕಾಮೆಂಟ್ಸ್ ಬಂದಿವೆ, ಓದ್ಬಿಡೋಣ. ಲವ್ ಮಾಕ್ಟೇಲ್ 1 and 2 ನೋಡಿ ಹತ್ತಿರೋರೆಲ್ಲ ಸ್ಟ್ಯಾಂಡ್ ಅಪ್. March 19 ಧುರಂಧರ್ 2, ಉಸ್ತಾದ್ ಭಗತ್ ಸಿಂಗ್. ನಾವು ನೋಡೋದು ಲವ್ ಮಾಕ್ಟೇಲ್ 3. ಆಮೇಲೆ ಇನ್ನ ಎಲ್ಲ ಫ್ಯಾನ್ಸ್ ಅಸೋಸಿಯೇಷನ್ಗಳಿಂದೆಲ್ಲ ಮೆಸೇಜ್ಗಳು ಬಂದಿರುತ್ತೆ. ಯಶ್ ಸರ್ ಅಭಿಮಾನಿಗಳ ಕಡೆಯಿಂದ ಚಿತ್ರ ಯಶಸ್ ಕಾಣ್ಲಿ, ಕಿಚ್ಚ ಸುದೀಪ್ ಅಭಿಮಾನಿಗಳ ಕಡೆಯಿಂದ ಯಶಸ್ ಕಾಣ್ಲಿ. ಇಲ್ಲೋ ಇದೊಂದು ವೆರಿ ಸ್ವೀಟ್ ಮೆಸೇಜ್ ಬಂದಿತ್ತು. ಲವ್ ಮಾಕ್ಟೇಲ್, ಮೀ ಅಂಡ್ ಮೈ ವೈಫ್ ವಾಚ್ಡ್ ಇಟ್. ಲವ್ ಮಾಕ್ಟೇಲ್ 2, ಮೈ ವೈಫ್ ವಾಸ್ ಕ್ಯಾರಿಂಗ್. ಲವ್ ಮಾಕ್ಟೇಲ್ 3, ಮೈ ವೈಫ್, ಮೀ ಅಂಡ್ ಮೈ ಬ್ಯೂಟಿಫುಲ್ ಡಾಟರ್ ವೇಟಿಂಗ್ ಟು ವಾಚ್ ದಿಸ್ ಮೂವಿ. ಇದನ್ನ ತುಂಬಾ ಜನ ಹೇಳಿದ್ದಾರೆ. ಐ ಥಿಂಕ್ ನಮ್ ತರನೇ ಅವ್ರನ್ನು ಟ್ರಾವೆಲ್ ಆಗಿದ್ದಾರೆ ಜನ ಅದ್ರ ಜೊತೆಗೆ. ಅಂದ್ರೆ ಸಾಕಷ್ಟು ಮೆಮೊರೀಸ್. ಈಗ ಲಾಕ್ಡೌನ್ ಟೈಮಲ್ಲಿ ಅವ್ರ ಲೈಫಲ್ಲಿ ಮೇ ಬಿ ಸಿಂಗಲ್ ಆಗಿದ್ರು ಅಥವಾ ಕೆಲವರು ಅವ್ರು ಕಳ್ಕೊಂಡಿರ್ತಾರೆ ತುಂಬಾ ಜನಗಳನ್ನ. ಐ ಥಿಂಕ್ ಒಂದು ಜರ್ನಿನ ಅಂದ್ರೆ ತುಂಬಾ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ ಸಿನಿಮಾಗೆ. ಹೌದು ಹೌದು. ಯಾವಾಗ ಅವ್ರ ಲೈಫಲ್ಲಿ ಒಂದು ದೊಡ್ಡ ಜೀವೆಂಟ್ಸ್ಗಳಾಗಿರುತ್ತೆ. ರೈಟ್. ಅಂಡ್ ಆಲ್ಸೋ ಕೋವಿಡ್ ಟೈಮಲ್ಲಿ ಪರ್ಟಿಕ್ಯುಲರ್ಲಿ ಒಂಥರ ಸಡನ್ಲಿ ಏನೋ ಜೀವನದಲ್ಲಿ ಏನಾದ್ರೂ ಕಾಣುತ್ತಾ ಅನ್ನೋ ಟೈಮಲ್ಲಿ ಎಲ್ಲ ಕ್ಲೋಸ್ ಆದಾಗ ಇನ್ನೊಬ್ರು ಯಾರೋ ಹಿಂಗೆ ಕಮೆಂಟ್ ಹಾಕಿರು, ನನ್ನ ಯೂತ್ ಪೂರ್ತಿ ಲವ್ ಮಾಕ್ಟೇಲಲ್ಲೇ ಕಳೆದೋಯ್ತು. ಏನ್ ಮಾಡ್ಬಿಟ್ಟಿದ್ದೀರಾ ನೀವು ಅಂದ್ರೆ PUC ಇಂದ ಡಿಗ್ರಿಯಿಂದ ಇವಾಗ ವರ್ಕ್ ಅಥವಾ ಮದ್ವೆನೋ ಟೈಮ್ ಬಂದಿದೆ ಅವ್ರಿಗೆ. ಸೊ ನನ್ನ ಯೂತ್ ಪೂರ್ತಿ ಕಳೆದೋಯ್ತು ಇಲ್ಲಿ ಅಂತ. ಆಲ್ ದ ಬೆಸ್ಟ್ ಫ್ರಮ್ D-Boss ಫ್ಯಾನ್ಸ್. ಇನ್ನ ಐ ಆಮ್ ವೇಟಿಂಗ್ ಫಾರ್ ದಿಸ್ ಮೂವಿ. ಐ ಆಮ್ ಫ್ಯಾನ್ ಆಫ್ ಡಾರ್ಲಿಂಗ್ ಕೃಷ್ಣ. ಇದೊಂದು ಚೆನ್ನಾಗಿದೆ. ಪ್ಲೀಸ್ ಡೋಂಟ್ ಬ್ರೇಕ್ ಅವರ್ ಹಾರ್ಟ್ ಅಗೇನ್, ವಿ ವಾಂಟ್ ಅ ಹ್ಯಾಪಿ ಎಂಡಿಂಗ್. ಸುಮಾರು ಮೆಸೇಜಸ್ ಬಂದಿದೆ ಆ ಥರ. ಇದೊಂದು ಪ್ರಶ್ನೆ ಒಬ್ರು ಕೇಳಿದ್ದಾರೆ. ಟ್ರೇಲರ್ ನೋಡಿದ ಕೂಡಲೇ ಒಂದು ಥಾಟ್ ಸ್ಟ್ರೈಕ್ ಆಯಿತು, ಇಂಡಿಯಾದಲ್ಲಿ ಸಿಂಗಲ್ ಮೇಲ್ಸ್ಗೆ ಗರ್ಲ್ ಚೈಲ್ಡ್ನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಬಿಡ್ತಾರಾ? ಮತ್ತೆ ಹೇಗೆ ನಮ್ಮ ಆದಿತ್ಯ ಅಡಾಪ್ಟ್ ಮಾಡ್ಕೊಂಡ್ರು? ಎನಿವೇಸ್ ಐ ಆಮ್ ವೇಟಿಂಗ್ ಫಾರ್ ಪಾರ್ಟ್ 3. ವಿ ಆರ್ ಆಲ್ಸೋ ವೇಟಿಂಗ್. ಜಸ್ಟ್ ವೇಟ್ ಫಾರ್ ಪಾರ್ಟ್ 3. ಯಾ. ಸೊ ಅಲ್ಲಿ ಅನಾಲಿಸಿಸ್ ನೋಡಿ. ಅದಕ್ಕೆ ಐ ಥಿಂಕ್ ಟ್ರೇಲರ್ ಇಷ್ಟೇ ತೋರಿಸಿರೋದಕ್ಕೆ ಕೂಡ ಅಲ್ಲ, ತುಂಬಾ ಜನ ಏನಿರ್ಬೋದು ಏನು ಅಂತೆಲ್ಲ ಇರುತ್ತಲ್ಲ. ಜಸ್ಟ್ ವೇಟ್ ನೋಡಿ. ಕತೆ ಬಗ್ಗೆನೇ ಎಷ್ಟೊಂದು ಸ್ಪೆಕ್ಯುಲೇಷನ್ ಮಾಡ್ತಾ ಇದಾರಲ್ವಾ. ಡೋಂಟ್ ಯು ಥಿಂಕ್ ದಟ್ ಇಸ್ ಅ ಫನ್ ಪಾರ್ಟ್? ಕ್ಯೂರಿಯಾಸಿಟಿ ಅಲ್ವಾ? ಅದು ಹೆಂಗೆ ಅಂದ್ರೆ ಕಟ್ಟಪ್ಪ ಬಾಹುಬಲಿ ಟ್ರೈಲರ್ ತೋರಿಸ್ಬಿಟ್ಟು ಇದಕ್ಕೆ ಸಾಯಿಸ್ತಾ ಅಂತ ಹೇಳ್ಬಿಟ್ರೆ ಏನ್ ಮಜಾ ಇರುತ್ತೆ. ಎಕ್ಸಾಕ್ಟ್ಲಿ. ಅಂದ್ರೆ ಎಕ್ಸ್ಪೆಕ್ಟ್ ಕೆಲವು ಸಮಯ ಓಕೆ ಇದು ಹೀಗೆ ಇರುತ್ತೆ, ಬಟ್ ಹೇಗಾಗಬಹುದು ಅಂತ. ಅಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಏನು ಅಂದ್ರೆ, ಮೊದಲನೇ ಪಾರ್ಟ್ 2ನೇ ಪಾರ್ಟ್ ನೋಡಿ ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂದ್ಮೇಲೆ ಇಟ್ಸ್ ಗುಡ್. ನಾವು ಬಿಡ್ಲೇಬೇಕು ಅಂತೇನಿಲ್ಲ. ನಾವು ಬಿಡದೇ ಇರೋದಕ್ಕೆ ಕಾರಣ ನಿಮಗೆ ಜಾಸ್ತಿ ಅದು ಇಂಪ್ಯಾಕ್ಟ್ ಆಗ್ಲಿ ಥಿಯೇಟರ್ ಅಲ್ಲಿ ಅಂತ. ಕರೆಕ್ಟ್. ಅಂಡ್ ಇನ್ಫ್ಯಾಕ್ಟ್ ಎಲ್ಲ ಸ್ಟಾರ್ಸ್ನ ಫ್ಯಾನ್ಸ್ ಅಸೋಸಿಯೇಷನ್ ಮೆಸೇಜ್ ಬಂದಿರೋದಕ್ಕೆ ಕೆಲವು ಮೆಸೇಜಸ್ ಆಲ್ಸೋ ಬಂದಿದೆ ಸೇಯಿಂಗ್ ದೇರ್ ಆರ್ ನೋ ಹೇಟರ್ಸ್ ಫಾರ್ ಡಾರ್ಲಿಂಗ್ ಕೃಷ್ಣ. ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ಸ್ ನಡೆಯೋ ಟೈಮಲ್ಲಿ ಆಕ್ಚುಲಿ ಎವ್ರಿಬಡಿ ಕಮಿಂಗ್ ಅಂಡ್ ಜಸ್ಟ್ ಸಪೋರ್ಟಿಂಗ್ ಯು ಇಸ್ ಆಲ್ಸೋ ಬಿಗ್ ಥಿಂಗ್ ಅಂತ ಅನ್ಸಲ್ಲ. ಸೀರಿಯಸ್ಲಿ ತುಂಬಾ ಮಾಡೋದೇ ಪ್ರೀತಿ ಸಿನಿಮಾ ಅಲ್ವಾ, ಎಲ್ಲರೂ ಹೃದಯಕ್ಕೆ ಮಾಡೋಂಥ ಸಿನಿಮಾ. ನಾವೆಲ್ಲೂ ಅಲ್ಲಿ ದ್ವೇಷ ತೋರಿಸಲ್ಲ, ತೋರಿಸಲ್ಲ. ಆಕ್ಚುಲಿ ಇಟ್ಸ್ ಅ ಗುಡ್ ಥಿಂಗ್ ನಿಜವಾಗ್ಲೂ. ಇವಾಗ ತುಂಬಾ ವೆರಿ ಒಂದು ಟಾಕ್ಸಿಕ್ ವರ್ಲ್ಡ್ ಅಲ್ಲಿ ಸಡನ್ಲಿ ಇವ್ರು ಯಾರು ಅವ್ರನ್ನ ಹೇಳಿದಂತೆ ಇವ್ರು ಅವ್ರ ಬಗ್ಗೆ ಮಾತಾಡೋದಂತೆ ಎವ್ರಿ ಫ್ಯಾನ್ ಅಸೋಸಿಯೇಷನ್ ಫಾರ್ ದಟ್ ಮ್ಯಾಟರ್ ಎಲ್ಲರೂ ಬಂದು ನಾವು ಈ ಫ್ಯಾನ್ಸು ನಿಮ್ಮ ಸಿನಿಮಾ ನೋಡ್ತಾ ಇದ್ದೀವಿ, ನಿಮ್ಮ ಸಿನಿಮಾ ನೋಡ್ತಿದ್ದೀವಿ ಅಂತ ಬರಿಬೇಕಾದ್ರೆ ಇಂಡಸ್ಟ್ರಿಯಲ್ಲಿ ಆ ಥರ ಒಂದು ನೈಸ್ ಪ್ಲೇನ್ ಆಫ್ ಪಾಸಿಟಿವಿಟಿ ಇಟ್ಕೊಳ್ಳೋದು ಕೂಡ ಇಟ್ಸ್ ಸೋ ಇಂಪಾರ್ಟೆಂಟ್. ಅಂಡ್ ಆಸ್ ಅ ಫ್ರಾಂಚೈಸ್ ಅಂಡ್ ಆಲ್ಸೋ ಆಸ್ ಆಕ್ಟರ್ಸ್ ಇವರನ್ನು ಮೇಂಟೈನ್ ಮಾಡಿದ್ದಾರೆ. ಫಿಲಮ್ ಆಲ್ಸೋ
ಆದಷ್ಟು ಪಾಸಿಟಿವ್ ವಿಷಯಗಳನ್ನ ಅಂದರೆ ಹೇಳಕ್ ಕೊಟ್ಟಿದ್ದೀವಿ ಸಿನಿಮಾದಲ್ಲಿ. ನಿಮಗೆ 1 ಆಗ್ಬೋದು 2 ಆಗ್ಬೋದು, ಲೈಫ್ ಹೇಗೆ ಬಂದರೆ ಹೆಂಗೆ ಅಂದರೆ ಆಚೆ ಬರಬೇಕು, ಏನು ಪರ್ಪಸ್ ಹೆಂಗೆ ಹುಡ್ಕೊಬೇಕು. ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ 2 ಅಲ್ಲಿ ಲಾಸ್ಟಲ್ಲಿ ಒಂದು ಹೆಣ್ಮಗುನ ದತ್ತು ತಗೋತಾನೆ ಆದಿ. ಸೊ ನ್ಯೂಸಲ್ಲೆಲ್ಲ ಅವ್ರು ನೋಡಿದ್ದೆ ನಾನು. ಸೊ ಲವ್ ಮಾಕ್ಟೇಲ್ 2 ಸಿನಿಮಾ ನೋಡಿ ಮಂಗಳೂರಲ್ಲಿ ಒಬ್ಬರು ಲೇಡಿ ಹೋಗಿ ಒಂದು ಅನಾಥ ಮಗುನ ದತ್ತು ತೊಗೊಳ್ತಾರೆ. ಐ ಥಿಂಕ್ ಅವ್ರ ಗಂಡ ತೀರೋಗ್ಬಿಡ್ತಾರೆ. ಸೊ ಅಲ್ಲೋಗಿ ತೊಗೊಳ್ತಾರೆ. ಅದನ್ನು ಕವರೇಜ್ ಮಾಡಿ ನನಗೆ ಟ್ಯಾಗ್ ಎಲ್ಲ ಮಾಡಿದರು. ಸೊ ನಾನೆಲ್ಲ ಲವ್ ಮಾಕ್ಟೇಲ್ 2 ನೋಡ್ಬಿಟ್ಟು ನಮ್ಗೆ ಇನ್ಸ್ಪೈರ್ ಆಯಿತು ಅಂತ. ಸೊ ಆ ಥರದ್ದು ಬಂದಾಗ ಖುಷಿ ಆಗುತ್ತೆ. ಓಕೆ, ನಾವೇನೋ ಅಂದ್ಕೊಂಡು ಮಾಡಿದ್ದನ್ನು ಅದನ್ನು ಅಬ್ಸಲ್ಯೂಟ್ಲಿ. ಸೊ ಈ ಥರ ಆ್ಯಂಡ್ ಆಲ್ಸೋ ಅದನ್ನು ಫಾಲೋ ಮಾಡ್ತಾರೆ ಆ್ಯಂಡ್ ಅಷ್ಟೊಂದು ಅವ್ರಿಗೆ ಲೈಫಲ್ಲಿ ಅದನ್ನು ಎಫೆಕ್ಟ್ ಆಗುತ್ತೆ ಅಂದಾಗ ನಾವು ತುಂಬ ಹುಷಾರಾಗಿ ತುಂಬ ಯೋಚನೆ ಮಾಡಿ ಸಿನಿಮಾ ಮಾಡ್ತೀವಿ. ಕರೆಕ್ಟ್. ಎಲ್ಲಿ ಅಂದರೆ ನಿಮ್ಮ ಥಾಟ್ ಪ್ರಾಸೆಸ್ ಅಥವಾ ಟು ಡ್ರೈವ್ ಟುವರ್ಡ್ ಸಮಥಿಂಗ್ ದಟ್ ರಿಯಲಿ ಟು ಇನ್ಫ್ಲೂಯೆನ್ಸ್ ಪೀಪಲ್ ಆರ್ ಇನ್ಸ್ಪೈರ್ ಪೀಪಲ್ ಅದು ತುಂಬ ಈಸಿ ಟಾಸ್ಕ್ ಅಲ್ಲ ಅದು. ಹೇಗೆ ಎಲ್ಲಿ ಲೈಕ್ ವಾಟ್ ಈಸ್ ಯುವರ್ ಸೋರ್ಸ್ ಆ ಥರ ನೋಡಿದ್ರೆ ಸರ್ಟನ್ ಥಿಂಗ್ಸ್ ನಾವು ಲೈಫಲ್ಲಿ ನೋಡ್ತಾ ಇರ್ತೀವಿ, ಯಾವ್ದು ತಪ್ಪು ಯಾವ್ದು ಸರಿ ಅಂತ. ಈಗ ಜನ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ತಪ್ಪನ್ನೇ ಸರಿ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನು ನಾವು ಅದನ್ನು ನಾರ್ಮ್ ಥರ ಆಗೋಗಿರುತ್ತೆ. ಸೊ ಬಿಡ್ತಾ ಇರ್ತಾರೆ ಅದನ್ನು. ಸೊ ಅದನ್ನು ನಾವು ಸೂಕ್ಷ್ಮವಾಗಿ ತೊಗೊಂಡು ನಮ್ಮ ಕಥೆಯಲ್ಲಿ ಅಳವಡಿಸ್ಕೊಂಡು ಅದನ್ನು ಹೇಳಕೊಡ್ತೀವಿ. ಸೊ ಅದನ್ನು ಹೆಂಗಿರುತ್ತೆ ಅಂದರೆ ನಿಮ್ಗೆ ಆ್ಯಕ್ಚುಲಿ ನೀವು ಅದನ್ನು ತಪ್ಪು ಮಾಡ್ತಿರ್ತೀರಾ, ಅದನ್ನು ನಾವು ಕಾಮಿಡಿಲ್ಲ ಹೇಳಿರ್ತೀವಿ ಅಥವಾ ಒಂದು ಎಮೋಷ್ನಲ್ ಎಲ್ಲ ಹೇಳಿರ್ತೀವಿ. ಅವಾಗ ಅನಿಸುತ್ತೆ ನಿಮಗೆ ಕರೆಕ್ಟ್ ಅಲ್ವಾ, ನಾವು ಇದೇ ಮಾಡ್ತಿದ್ದೀವಲ್ಲ ಅನ್ನೋದು ರಿಯಲೈಸ್ ಆಗಬೇಕು. ಸೊ ಆ ಥರ ವಿಷಯಗಳು ಸಾಕಷ್ಟು ನನ್ನ ಸಿನಿಮಾದಲ್ಲಿ ಇಡ್ತೀನಿ ನಾನು. ಅದು ಗೊತ್ತಿಲ್ಲದೆ ಇಂಪ್ಯಾಕ್ಟ್ ಮಾಡುತ್ತೆ ಅದು. ಅದು ಇವತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡಿದಾಗ ಯಾವತ್ತೋ ಒಂದು ದಿವಸ ಆಗ್ಬೋದು. ಹಾಗೆ ಆಗುತ್ತೆ. ಸೊ ಅದು ಆಗಲೇಬೇಕು ಅಂದರೆ ಹಾಗೇ ಆಗುತ್ತೆ. ಆ್ಯಂಡ್ ಫೈನಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದ? ಲವ್ ಮಾಕ್ಟೇಲ್ 1, 2 ನೋಡಿ ನಿಮ್ಗೇನು ಇಷ್ಟ ಆಗಿತ್ತು ಹೇಳಿ? ತುಂಬ ಬೇಸಿಕ್ಲಿ ಇಟ್ ವಾಸ್ ಒಂದು ಹಾರ್ಟ್ ವಾರ್ಮಿಂಗ್ ಎಕ್ಸ್ಪೀರಿಯನ್ಸ್. ಅದು ಇಂಥದ್ದು ಅಂತ ಹೇಳಕ್ಕೆ ಇದನ್ನು ಹಾರ್ಟ್ಗೆ ನೀಟಾಗಿ ಒಂದು ಇದು ತಗೊಂಡೋಗ್ಬಿಡಿ, ಕಂಬಳಿ. ಬ್ಯೂಟಿಫುಲ್ ಫಿಲಮ್. ಓಕೆ, ನನಗೆ ಅನ್ಸಂಗೆ ಇಟ್ಸ್ ಅ ಕಂಪ್ಲೀಟ್ ಫಿಲಮ್ ಥರ ಅನ್ಸುತ್ತೆ ನಿಮಗೆ ನೋಡಿದಾಗ. ಅಂದರೆ ಅದು ಕತೆ ಆಗ್ಬೋದು, ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ಗಳಾಗ್ಬೋದು, ಕ್ಯಾಸ್ಟಿಂಗ್ ಆಗ್ಬೋದು, ವಿಜುವಲ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಏನೋ ಒಂದು ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಪ್ಲೆಸೆಂಟ್ ಜರ್ನಿ ಆಗುತ್ತೆ. ನಿಮಗೆ ತುಂಬ ಎಂಜಾಯ್ ಮಾಡ್ತೀರಾ, ಖುಷಿ ಆಗುತ್ತೆ, ನಗು ಬರುತ್ತೆ, ಅಳು ಬರುತ್ತೆ, ಬೇಜಾರಾಗುತ್ತೆ. ಇದರಲ್ಲಿ ನಿಧಿ ಕ್ಯಾರೆಕ್ಟರ್ ಏನು ಹೇಗೆ ಬರುತ್ತೆ? ನಿಧಿಮಾ ಇಲ್ಲದೆ ಆದಿ ಜೀವನ ಹೇಗೆ? ಕರೆಕ್ಟ್. ನಿಧಿಮಾ ಅನ್ನೋದೊಂದು ದೊಡ್ಡ ಎಮೋಷನ್ ಆದಿ ಇದರಲ್ಲಿ. ಸೊ ಒಬ್ಬರು ತೀರೋದ್ಮೇಲೆ ನಾವು ಅವ್ರನ್ನ ಬಿಟ್ಬಿಡಲ್ಲ, ಹಂಗಂದ್ಬಿಟ್ಟು ಅವಾಗವಾಗಲೂ ಕರ್ಸ್ಕೊಳ್ಳೋದಿಲ್ಲ ಟೂಲ್ ಬಂದಂಗೆ. ಬಟ್ ಜನರಲಿ ಅದು ಅವ್ರ ಪ್ರೆಸೆನ್ಸ್ ನಿಮಗೆ ಇಡೀ ಸಿನಿಮಾ ಫೀಲ್ ಆಗುತ್ತೆ. ಅದೇನು ಕಾಣಿಸ್ಕೊಬೇಕು ಅಂತನೇನಿಲ್ಲ, ಆ ಫೀಲ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಸ್ಪೆಸಿಫಿಕ್ಲಿ ಯಾರ ಪಾತ್ರಗಳು ಬಹಳ ನಿಮಗೆ ತುಂಬ ಖುಷಿ ಕೊಟ್ಟಿದೆ ಆ್ಯಸ್ ಅ ಮೇಕರ್? ಎಲ್ಲ ಪಾತ್ರಗಳು ಸುಮ್ಮನೆ ಯಾವ್ದೋ ಒಂದು ಪಾತ್ರ ತಂದಿಟ್ಟೇ ಇಲ್ಲ ನಾನು. ಅಂದ್ರೆ 3 ಸಿನಿಮಾದಲ್ಲೂ ಹಿಂಗ್ ಬಂದೋಗಂತ ಪಾತ್ರಗಳು ಯಾವ್ದು ನೀವು ಸುಮ್ಮನೆ ಇಮ್ಯಾಜಿನ್ ಮಾಡಿ. ಎಲ್ಲ ಕ್ಯಾರೆಕ್ಟರ್ ತಲೆಯಲ್ಲಿ ಉಳಿಯುತ್ತೆ. ಆ ಥರ ಇದರಲ್ಲಿ ಒಂದು ಸಣ್ಣ ಮಗು ಜೊತೆ ಆಕ್ಟ್ ಕೆಲಸ ಮಾಡುವಾಗ್ಲೂ ಕೂಡ ಮಗುವಿಂದ ಹಿಡಿದು ನಿಮ್ಮ ಸ್ಕೂಲಲ್ಲಿ ಯಾವುದೋ ಒಂದು ಮಗುದ ಫ್ರೆಂಡು ಅಥವಾ ಎಲ್ಲ ಯಾವುದೋ ಒಂದು ಸ್ಕೂಲಲ್ಲಿ ಒಂದು ಪ್ರಿನ್ಸಿಪಲ್ ಆಗ್ಬೋದು, ಟೀಚರ್ಗಳಾಗ್ಬೋದು, ಆಫೀಸ್ ಆಗ್ಬೋದು, ಏನೇ 20-25 ಜನ ಸಿನಿಮಾ ನೋಡಿದ್ದಾರೆ. ಅಂದ್ರೆ ವೇರಿಯಸ್ ಇದರಲ್ಲಿ ಎಲ್ಲರೂ ಹೇಳಿರೋ ಒಂದು ಕಾಮನ್ ಪಾಯಿಂಟ್ ಅಂದ್ರೆ ಕಾಸ್ಟಿಂಗ್ ಫಂಟಾಸ್ಟಿಕ್ ಆಗಿದೆ ಅಂತ, ಅಂದ್ರೆ ಪಾತ್ರಗಳು ತುಂಬಾ ಚೆನ್ನಾಗಿದೆ ಅಂತ. ಸೊ ಕಾಸ್ಟಿಂಗ್ ಅಂಡ್ ಕ್ಯಾರೆಕ್ಟರೈಸೇಷನ್ ಆಫ್ ದ ಫಿಲ್ಮ್ ತುಂಬಾ ಚೆನ್ನಾಗಿ. ನಂಗೆ ಅದು ತುಂಬಾ ಐ ಥಿಂಕ್ 1 and 2 ನಲ್ಲೂ ನಂಗೆ ಭಾಳ ಇಷ್ಟ ಆಗಿತ್ತು. ಕ್ಯಾರೆಕ್ಟರೈಸೇಷನ್ ಆ್ಯಂಡ್ ಕಾಸ್ಟಿಂಗ್ ವೆರಿ ಆನ್ ಪಾಯಿಂಟ್, ಬ್ಯಾಂಗ್ ಆನ್. ಅದು ನೀವೇ ಮಾಡ್ತೀರಾ ಇಬ್ಬರೇ ಕೂತ್ಕೊಂಡು? ಪವರ್ ಟೀಮ್ ಇದು. ಸೊ ನೆಕ್ಸ್ಟ್ 4 ಇದೆಯಾ? ಹೇಳಿದನಲ್ಲ, ಇದು ನನ್ನ ಕೊನೆ ಅಧ್ಯಾಯ. ಎಸ್, ರೌಂಡ್ ಅಪ್ ಅದ್ರಲ್ಲಿ ಬಂದಿದೆ. ಅದರಲ್ಲಿ ಬರ್ದಿದ್ದೆ ಫಸ್ಟ್, ಅಂದ್ರೆ ಡೈಲಾಗ್ ಬರೆಯುವಾಗಲೇ ಇದು ನನ್ನ ಕೊನೆ ಅಧ್ಯಾಯ ಅಂತ ಹೇಳ್ತೀನಿ. ಆಮೇಲೆ ಅನ್ಕೊಂಡೆ ಕೊನೆ ಅಧ್ಯಾಯ ಸರ್ ಆದಿತ್ಯ ಸತ್ತೋಗ್ಬಿಡ್ತಾನೆ ಅಂತ ಅನ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು, ಅಂದ್ರೆ ನಾನು ನಿಮ್ಗೆ ಹೇಳ್ತಾರ ಕೊನೆ ಅಧ್ಯಾಯ ಅಂತ. ವಿ ಆರ್ ಮೋರ್ ದೆನ್ ಹ್ಯಾಪಿ ಟು ರೌಂಡ್ ಇಟ್ ಅಪ್. ಅಂದ್ರೆ ನಮಗೆ 1, 2 ಖುಷಿ ಎಷ್ಟು ಖುಷಿ ಕೊಟ್ಟಿತ್ತೋ 3 ಅಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಕೊಟ್ಟಿದೆ. ಸೊ ಲೆಟ್ಸ್ ರೌಂಡ್ ಇಟ್ ಅಪ್ ಅಂತ. ಸೊ ಇದು ಈಗ ಸದ್ಯಕ್ಕೆ ಲವ್ ಮಾಕ್ಟೇಲ್ನ ಕೊನೆಯ ಅಧ್ಯಾಯ ಲವ್ ಮಾಕ್ಟೇಲ್ 3. ಎಸ್, ಅದು ಯುಗಾದಿ ಹಬ್ಬಕ್ಕೆ ಲಾಂಗ್ ವೀಕೆಂಡ್ ಇದೆ. ಆರಾಮಾಗಿ ಖುಷಿಯಾಗಿ ಇಡೀ ಫ್ಯಾಮಿಲಿ ಬಂದು ಕೂತು ನೋಡೋವಂಥದ್ದು ತುಂಬ ದಿನ ಆಗಿದೆ ಆ್ಯಕ್ಚುಲಿ. ಆ ಥರ ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡಿರೋದು ಥಿಯೇಟ್ರಲ್ಲಿ. ಸೊ ದ್ಯಾಟ್ ವೇ ಇಟ್ಸ್ ಪ್ಲಸ್ ಫ್ರಮ್ ಆಲ್ ಸೈಡ್ಸ್. ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಫೈನಲಿ ನೆಕ್ಸ್ಟು ಮತ್ತೆ ಇಲ್ಲಿಂದ ಮುಂದಕ್ಕೆ ಏನಿದೆ ಪ್ಲಾನ್? ಇಲ್ಲಿಂದ ಮಾಡಬೇಕು ಆದ್ಮೇಲೆ ಇದು ತುಂಬಾ ಈಗ ರಶ್ ಆಗೋಯ್ತಲ್ಲ 19th. ಕರೆಕ್ಟ್. ಲೈಕ್ 20 days ಅಡ್ವಾನ್ಸ್ ಆಗಿ ಬರ್ತಾ ಇದ್ದೀವಿ. ಸೊ ಕೆಲಸಗಳೆಲ್ಲ 20 ದಿನದ ಏನು ಅಂದರೆ 35 ದಿನದಲ್ಲಿ ಮಾಡೋ ಕೆಲಸನ ಈಗ 15 ದಿನದಲ್ಲಿ ಮಾಡೋ ಥರ ಆಗಿದೆ.
ಆಲ್ ದ ವೆರಿ ಬೆಸ್ಟ್. ಲವ್ ಮಾಕ್ಟೇಲ್ 3 ದೊಡ್ಡ ಸಕ್ಸಸ್ ನಂತರ ಒಂದು 100 days ಆದ್ಮೇಲೆ 100 days ಎಲ್ಲ ಓಡಲ್ಲ ಫಿಲಮ್. ಇವಾಗ ಓಡ್ಸೋಣ ನಾವು ಅಟ್ಲೀಸ್ಟ್ ಫೈನಲಿ ಆಫ್ಟರ್ ಅ ಲಾಂಗ್ ಟೈಮ್ ಐ ವಾಂಟ್ ಟು ಡೂ 100 days ಸೆಲೆಬ್ರೇಷನ್ ಸ್ಟುಡಿಯೋದಲ್ಲಿ. OTT ಅವ್ರು ತಗೊಂಡ್ಬಿಟ್ರೆ ಒಂದು ತಿಂಗಳ 30 days ಅಲ್ಲಿ ಬಂದ್ಬಿಡ್ತೀರಾ ವಾಪಸ್. ತುಂಬಾ ಬೇಜಾರಾಗುತ್ತೆ 30 days is equal to 100 days. ಹಾ ಹಾಗೆ ಆಗೋಗಿದೆ. 4 ವಾರ ಓಡಿದ ಸಿನಿಮಾ ಅಂದ್ರೆ 100 days. ನನ್ಗೊಂಥರ 30 ಅದು days is the new 100 day. ಅಲ್ವಾ 30 is the new 100 ಇವಾಗ. ಅದೊಂಥರ ಅದೊಂದು ಖುಷಿ, ಅದೊಂದು 100 days ಅನ್ನೋದು ಹೇಳೋದು. ಅಲ್ಲ ಒಂದು ಸಿನಿಮಾ ಸೆಲ್ ಆಗಿದೆ ಅನ್ನೋದು ಇನ್ನೊಂದು 30 days ಓಡಿದೆ. ಅದೇ you are so 30 days happy ಅಲ್ಲ, about 28 days ಈಗ. 28 days, not 30 days. 28 ಆಗೋಯ್ತಾ ಇವಾಗ. 28 4 weeks 28. ಸೊ 28 days ಆದಮೇಲೆ ಒಂದು ಸಕ್ಸಸ್ಫುಲ್ ಮೀಟ್ ಇನ್ನೊಂದ್ಸಲ ನಾವು ಸ್ಟುಡಿಯೋದಲ್ಲಿ ಮೀಟ್ ಮಾಡೋಣ ಆ್ಯಂಡ್ ಜಸ್ಟ್ ಟು ಅನಲೈಸ್ ಏನಾಯ್ತು ಹೇಗಾಯ್ತು ಏನು ಕತೆ. ಹೋಪ್ಫುಲಿ ವಿ ಮೀಟ್ ಅಂಡ್ ಆಲ್ ದ ವೆರಿ ಬೆಸ್ಟ್. Thank you so much. ಥ್ಯಾಂಕ್ ಯು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.